ಚಂದ್ರಗ್ರಹಣದಲ್ಲಿತ್ತು. ಆದರೆ ಮದ್ದೂರಿನಲ್ಲಿ ಮಾತ್ರ ಗಣೇಶನ ಮೆರವಣಿಗೆ ಇತ್ತು, ವಿಸರ್ಜನೆ. ಆ ಹಂತದಲ್ಲಿ ಮುಸ್ಲಿಂನ ಕಿಡಿಗೇಡಿಗಳು, ಅಂದರೆ ಹುಡುಗರು ಯಾರೋ ಒಂದಷ್ಟು ಜನ, ಗಣೇಶನ ಮೆರವಣಿಗೆಯ ಮೇಲೆ ಕಟ್ಟಡಗಳ ಮೇಲಿಂದಾನೋ ಸೈಡಿಂದಾನೋ ಇಲ್ಲಿಂದನೋ ಕಲ್ಲು ತೂರಾಟ. ಇಸ್ಲಾಂ ಅಂದರೆ ಶಾಂತಿ. ಮದ್ದೂರಿನ ಚೆನ್ನಿಗೌಡ ಬಡಾವಣೆಯಲ್ಲಿ ಗಣೇಶನನ್ನು ಸ್ಥಾಪಿಸಲಾಗಿತ್ತು. ರಾತ್ರಿ ಅದ್ಯಾವುದೋ ರಾಮ್ ರಹೀಂ ಬಡಾವಣೆ ಅಂತೆ, ಅದರ ಬಳಿ ಬರ್ತಾ ಇದ್ದ, ಮಸೀದಿ ಬಳಿ ಬರ್ತಿದ್ದಾಗ ಈ ಕಿಡಿಗೇಡಿಗಳು ಮಸೀದಿಯ ಲೈಟನ್ನು ಆಫ್ ಮಾಡಿ ಕಲ್ಲು ಹೊಡೆದಿದ್ದಾರೆ. ವಿಚ್ ಇಸ್ ಎ ಸಿಂಪಲ್ ಕ್ರಿಮಿನಲ್ ಬುದ್ಧಿ ಅಷ್ಟೆ, ಪಕ್ಕಾ ಕ್ರಿಮಿನಲ್ಗಳು, ಅದರಲ್ಲಿ ಯಾವ ಅನುಮಾನನೂ ಬೇಕಿಲ್ಲ. ದೇ ಆರ್ ಸಿಂಪ್ಲಿ ಕ್ರಿಮಿನಲ್ಸ್ ಅಷ್ಟೇ. ಕೇಸರಿ ಧ್ವಜ ಹಿಡಿದವರನ್ನು ಟಾರ್ಗೆಟ್ ಮಾಡಿದ್ದಾರೆ, ವೆರಿ ನ್ಯಾಚುರಲ್ ಅದು. ಕಲ್ಲು ತೂರಾಟದಲ್ಲಿ 8 ಪೊಲೀಸರಿಗೂ ಗಾಯ ಆಗಿದೆ. ಮೋಸ್ಟ್ಲಿ ನಾಳೆ ನಾಳಿದ್ದೆಲ್ಲ ಪೊಲೀಸ್ನವ್ರಿಗೆ ಹೇಳಿಸ್ಬೋದು, ಇಲ್ಲ ಮೆರವಣಿಗೆಯಲ್ಲಿ ಹಿಂದೂ ಗಣೇಶನ ಜೊತೆ ಇದ್ದವ್ರು ಹೊಡೆದಿದ್ದಕ್ಕೆ ನಮಗೆ ಗಾಯ ಆಯಿತು ಅಂತ ಹೇಳಿಸ್ಬೋದು. ಅವ್ರ ಮೇಲೆ ಹಾಕದೆ ನನಗೇನು ಆಶ್ಚರ್ಯ ಅನಿಸಿಲ್ಲ. ಕಲ್ಲು ತೂರಾಟ ಯಾಕೆ ಅಂತ ಹೇಳ್ತೀನಿ. ಕಲ್ಲು ತೂರಾಟ ಸಂಬಂಧ ಪೊಲೀಸರು 2 ಕೇಸ್ ತಗೊಂಡಿದ್ದಾರೆ, 21 ಜನನ್ನ ಬಂಧಿಸ್ಕೊಂಡಿದ್ದಾರೆ. 14 ಜನನ್ನ 14 ದಿನ ಅವ್ರನ್ನ ನ್ಯಾಯಾಂಗ ಬಂಧನಕ್ಕೆ ಕಳಿಸಿದ್ದಾರೆ. ಹೂ ಕೇರ್ಸ್ ದಿಸ್? ಯಾರು ಎದುರ್ಕೋತಾರೆ ಇದಕ್ಕೆ ಅಂದ್ಕೊಂಡಿದ್ದೀರಿ? ಪೊಲೀಸ್ನವ್ರಿಗೆ ಯಾರು ಎದುರ್ಕೊಳ್ಳಲ್ಲ. ಅದರಲ್ಲಿ ಆ 21 ಜನ ಆಗಿದ್ದಕ್ಕೆ ನೆಕ್ಸ್ಟ್ ಸಿನಾರಿಯೋ, ನಮ್ಮ ಹುಡುಗರು ಮಾಡಿಲ್ಲ ಅಂತ ಒಂದಿಷ್ಟು ಗೋಳಾಟ ಚೀರಾಟಗಳು, ಅಮಾಯಕ ಅಲ್ಲಿರಲೇ ಇಲ್ಲ ಅವನು ಎಳ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಂತ ಇನ್ನೊಂದಷ್ಟು ಚೀರಾಟಗಳು, ಯಾವುದೇ ಕಡೆ ಇರಲಿ. ಯಾಕಂದರೆ ನಾಗಮಂಗದಲ್ಲೂ ಪಾಪ ಅದೇ ಆಯಿತು, ಅಮಾಯಕನ ಎಳ್ಕೊಂಡು ಹೋಗಿದ್ರು ಅಂತ. ಅದಾದ ಮೇಲೆ 1-2 ಜನ ಪೊಲಿಟಿಕಲಿ ಇನ್ವಾಲ್ವ್ ಆಗ್ತಾರೆ, ರಿಲೀಸ್ ಆಗ್ತಾರೆ, ಹೋಗ್ತಾರೆ, ಮುಗೀತು ಕತೆ ಅಷ್ಟೇ, ಏನೂ ಆಗಲ್ಲ. ಎವ್ರಿಬಡಿ ನೋಸ್ ಹೀಗೆ ಆಗೋದು ಅಂತ. ಗಣೇಶ ವಿಸರ್ಜನೆ ಮೇಲೆ ಗಲಭೆ ಸೃಷ್ಟಿಗೆ ಪ್ರೀ ಪ್ಲ್ಯಾನ್ ಅನ್ನೋದ್ರಲ್ಲಿ ಯಾವ ಮೋಸನೂ ಇದ್ದಂಗಿಲ್ಲ, ಅದರಲ್ಲಿ ಅನುಮಾನ ಇದ್ದಂಗಿಲ್ಲ, ಇದರಲ್ಲಿ ಯಾವ ಅನುಮಾನನೂ ಇಲ್ಲ ಇದರಲ್ಲಿ. ಇನ್ನು ಬಡಾವಣೆ ಮಹಿಳೆಯರು ಈ ಬಾರಿ ಸ್ವಲ್ಪ ಪೊಲೀಸರ ಮುಂದೆ ಆಕ್ರೋಶ. ನಮ್ಮ ಏರಿಯಾ ಏನಾಗಿದೆ, ಅದ್ರ ಮುಂದೆ ಓಡಾಡೋಂಗೆ ಮಾಡಿಟ್ಟಿದ್ದಾರೆ. ಸತ್ರಿ ಯಾರಾದರೂ, ನನಗೆ ಯಾರೋ ಒಂದು ಹೇಳ್ತಾ ಇದ್ದಿದ್ದು ನೋಡ್ತಾ ಇದ್ದೆ ನಾನು, ಯಾರು ಸತ್ರೆ ಹೆಣ ತಗೊಂಡೋಗುವಾಗ ತಮಟೆ ಹೊಡಿದೇ ಇರೋ ಸ್ಟೇಜಿಗೆ ಬಂದಿದ್ದೀವಿ ನಾವು. ಎಲ್ಲದಕ್ಕೂ ಕಂಟ್ರೋಲ್ ಮಾಡ್ತಾರೆ. ಇದು ಆಗಿದೆ, ಇದು ಪಾಕಿಸ್ತಾನ ಆಗಿದೆ ಅಂತ ಅವ್ರದ್ದು ಗಲಾಟೆ. ಈದ್ ಮಿಲಾದ್ ಆಚರಣೆಯಲ್ಲಿ 2 ದಿನ ಹಿಂದೆ ಅಥವಾ ಅದರ ಹಿಂದಿನ ದಿನಾನೇ ಅಥವಾ 2 ದಿನ ಹಿಂದೆ ಶುಕ್ರವಾರ ಗಣೇಶನ ಸ್ಥಾಪನೆ ಮಾಡಿರುವ ಪಂಡಾಲ್ ಮುಂದೆ ಮುಸ್ಲಿಂ ಬಾವುಟ ಹಿಡ್ಕೊಂಡು ಕುಣಿದಿದ್ರು. ನಾವು ಸುಮ್ಮನಿದ್ವಿ, ಏನೂ ಆಕ್ಷೇಪ ಮಾಡಿರಲಿಲ್ಲ. ಈಗ ಮೆರವಣಿಗೆ ಹೋಗ್ತಿದ್ದಂಗೆ ಕಲ್ಲೊಡೆದಿದ್ದಾರೆ. ಇದು ಅಂತ ಗೃಹ ಮಂತ್ರಿಗಳು, ಇದು ಪೂರ್ವ ನಿಯೋಜಿತನ ಅಲ್ವಾ, ತನಿಖೆ ಮಾಡೋಣ. ಪರಮೇಶಿ ಅಂದ್ರೆ ಪಂಚಾಯತಿ, ಪಂಚಾಯತಿ ಅಂದ್ರೆ ಪರಮೇಶಿ, ಪಂಚಾಯತಿ ಅಂದ್ರೆ ನ್ಯಾಯ, ನ್ಯಾಯ ಅಂದ್ರೆ ನ್ಯಾಯಕಲ. ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್ ಅಂತ ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟನ್ನು ಕೊಟ್ಟು ಯಾರಿಗೆಲ್ಲಿ ನೋವಾಗ್ಬಿಡುತ್ತೋ ಅಂತ ತಮ್ಮ ಘನತೆ ವೆತ್ತ ಗೃಹ ಮಂತ್ರಿ ಪದವಿಗೆ ಒಂದಿಷ್ಟು ಮೆರಗನ್ನು ತಂದಿದ್ದಾರೆ. ಗಣೇಶ ಪ್ರೊಸೆಷನ್ ರಾಮ್ ರಹೀಂ ನಗರ್ ಅಂತೇಳಿ ಈ ಒಂದು ರಸ್ತೆಯಲ್ಲಿ ಹೋಗ್ತಾ ಇತ್ತು. ಆ ಸಂದರ್ಭದಲ್ಲಿ ಒಂದು ಕಲ್ಲು ಬಿತ್ತು ಅಂತ ಹೇಳಿ ಅಲ್ಲಿಂದ ಸ್ಟಾರ್ಟ್ ಆಗ್ತದೆ. 2 ಕಡೆಯಿಂದ ಕಲ್ಲು ತೂರಾಟ ಆಗಿದೆ. ಆ ಸಮಯದಲ್ಲಿ ಕರೆಂಟ್ ಬೇರೆ ಆಫ್ ಆಯ್ತು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ನಾವು ಹೆಚ್ಚಿನ ತನಿಖೆ ನಡೀತಾ ಇದೆ. ಈ ಏರಿಯಾದಲ್ಲಿ ಅರ್ಧಕರ್ಧ ಜನ ಈಗ ಸರ್ ಅವರೇ ಇರೋದು. ಇದು ಮಿನಿ ಪಾಕಿಸ್ತಾನ ಮಾಡ್ಬೇಕು ಅಂತಾನೆ ಅನ್ಕೊಂಡಿರೋ ಸರ್ ಅವರು. ಒಂದೊಂದ್ ಮನೆ ರಾತ್ರಿ ಆಯ್ತು ಅಂದ್ರೆ ಲಾಂಗ್ ಮಾಡ್ಕೊ ಬರ್ತಾರೆ. ಇಲ್ಲೆಲ್ಲ ಒಂದು ಹೆಣ್ಮಕ್ಳು ಓಡಾಡಕ್ ಆಗೋದಿಲ್ಲ. ಇದು ಚಾಕ್ ಹಿಡ್ಕೊಂಡು ಓಡ್ಬಾರದು, ಆಮೇಲೆ ಓಡಾಡ್ತಾ ಇದ್ರೆ ಪಾಲ್ ಬರಕ ಉಗಿಯೋದು, ಬಾಟ್ಲಿ ಎಸೆಯೋದು. ಒಂದು ಕಲ್ಲು ಬಿದ್ದಿದೆ. SP ಪಾಪ ತಮ್ಮ ಅಮೋಘ ಅನುಭವದಿಂದ ಹೇಳಿದ್ದಾರೆ. ಒಂದು ಕಲ್ಲು ಸುಮ್ಮನೆ, ಅದುವೇ ಈ ಗೋಲಿ ಟೈಪ್ ಒಂದು ಕಲ್ಲಿಂಗ್ ಸುಮ್ಮನೆ ಏಕಳ ಅಂತ ಹಿಂಗೆ ಎಸ್ತಿರ್ತಾರೆ ಅಷ್ಟೆ. ರೀ, ನೀವು ನಿಜವಾಗಿ ಪೊಲೀಸ್ನವರೇ ಆಗಿದ್ದರೆ SP ಅವರು, ನಿಮ್ಮ ಅನುಭವ ಏನು ಅಂತ ನನಗೆ ಗೊತ್ತಿಲ್ಲ. ಐ ಡೋಂಟ್ ನೋ ಯು, ಅದಕ್ಕೆ ಹೇಳ್ತಾ ಇದ್ದೀನಿ. ಎಲ್ಲರೂ ಕಮ್ಯುನಲ್ ರೈಟ್ ಸ್ಟಾರ್ಟ್ ಆದಾಗ ಒಂದು ಕಲ್ಲು ಬಿತ್ತಿದೆ. ಏನಪ್ಪ ಪೊಲೀಸ್ನವರು ಮತ್ತು ಈ ಸರ್ಕಾರದಲ್ಲಿರೋ ರಾಜಕಾರಣಿಗಳು ಈ ಫ್ಯಾಷನ್ ಪೆರೇಡಲ್ಲಿ ಓಡಾಡಿದಾಗ ಹಂಗೆ ನುಲಿತೀರಲ್ರಪ್ಪ. ಆ ಪದಗಳನ್ನು ಹೇಳೋಕ್ಕೂ ನಡುಗುತ್ತೀರಿ, ಹೆದರ್ತೀರಿ, ಬೆವರ್ತೀರಿ. ನಾಚಿಕೆ ಅನ್ನೋದೇ ಇಲ್ವಾ ಯಾರಿಗೂ? ಆಲ್ ರೈಟ್. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಕಲ್ಲು ಎಸೆದಂಥ ದುರ್ಮಾರ್ಗಿಗಳು, ಮತಾಂಧರು, ಕಿಡಿಗೇಡಿಗಳು, ಕಳ್ಳರು, ಕಿರಾತಕರನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದರೆ ಇನ್ನಷ್ಟು ಮತಾಂಧರನ್ನು ಹುಟ್ಟಾಕ್ತಾ ಇರ್ತೀರಿ. ಬಹುಸಂಖ್ಯಾತ ಮುಸ್ಲಿಮರು ಪೀಸ್ ಲವಿಂಗೇ ಇರಬಹುದು, ಬಟ್ ಅದರೊಳಗಡೆ ಇರೋ 10% ಜನ ಎಲ್ಲವನ್ನು ಹಾಳು ಮಾಡ್ತಿದ್ದಾಗ 10% ಯಾವ ಕಡೆನಾದ್ರು ಸರಿ ಅಂತ ಬಲಿ ಹಾಕದೇ ಇದ್ದರೆ ನೀವು
ನಂಬೋ ಯಾವ ದೇವರಾರು ಹಾಕ್ಕೊಳ್ಳಿ, ಎಂಥದ್ದಾರಾಗಲಿ ನಿಮ್ಮನ್ನು ಕ್ಷಮಿಸಲ್ಲ. ನಿಮ್ಮ ಕುಟುಂಬದಲ್ಲಿ ನಡಿಬಾರ್ದೆಲ್ಲ ನಡೆಯುತ್ತೆ. ಕಾಂಗ್ರೆಸ್ ಯಾಕೋ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇದೆ ಈ ವಿಚಾರದಲ್ಲಿ ಅಂತ ಅನ್ನಿಸೋ ನಂಬಿಕೆ ಸತ್ತೋಗ್ತಾ ಇರೋ ದಿನ ಹತ್ತಿರ ಬಂದ್ಬಿಟ್ಟಿದೆ. ಸತ್ತೋಗಿದೆ ಆಲ್ಮೋಸ್ಟ್. ಅಲ್ಪ ಸ್ವಲ್ಪ ಉಳ್ಕೊಂಡಿರೋದನ್ನು ಕಾರಣ ಕಾಂಗ್ರೆಸ್ ಬಹಳ ಓವರ್ಟ್ಲಿ ಆ 10% ಆಂಟಿ ಸೋಷಿಯಲ್ ಕಿಡಿಗೇಡಿಗಳು, ಸಮಾಜ ದ್ರೋಹಿಗಳ ಪರ ನಿಲ್ಲೋ ಹಂಗೆ ಕಾಣಿಸುತ್ತೆ. 90% ಆಫ್ ದಿ ಮುಸ್ಲಿಂ ವೋಟು ಅಥವಾ 100% ಅವ್ರಿಗೆ ಬರುತ್ತೆ ಅಂತ ಗೊತ್ತಿದ್ದಾಗಲೂ 90% ಆ ರೀತಿಯ ಹಿಂಸಾಚಾರದಲ್ಲಿ ತೊಡಗಿಕೊಳ್ಳುವ ಮನೋಭಾವದವರ ಅಲ್ಲವೇನು ಅಂತ ಅನ್ನಿಸಿದ್ದಾಗಲೂ ಈ 10% ಏನಾದ್ರು ಮಾಡಿಬಿಟ್ರೆ 90% ಎಲ್ಲ ಕೋಪ ಮಾಡ್ಕೊಂಡ್ಬಿಡುತ್ತೆ ಅನ್ನೋಂತಹ ತಮ್ಮ ಸ್ವಯಂ ಕಲ್ಪನೆಯ ಭಯದಿಂದ ಕಾಂಗ್ರೆಸ್ ಬಿಹೇವ್ಸ್ ಲೈಕ್ ಎ ಸ್ಲೇವ್ ಪಾರ್ಟಿ. ಯಾವ ಥರ ದೊಡ್ಡ ಘಟನೆ ಅಂತ ಅವರೇ ಕ್ಲಾರಿಫೈ ಮಾಡ್ಬೇಕಾದ್ರೆ ಪರಮೇಶ್ವರ್ ತಾನೆ, ಡಾಕ್ಟರ್ ತಾನೆ. ಡಾಕ್ಟ್ರು ನೀವೊಂದು ಡಿಕ್ಷನರಿ ಹೊರಡಿಸ್ಬಿಡಿ ಡಾಕ್ಟ್ರೆ. ಸಣ್ಣದು ಎಂದರೆ ಏನು, ದೊಡ್ಡದು ಎಂದರೆ ಏನು, ಮಧ್ಯಮ ಎಂದರೆ ಏನು, ಯಾವ್ದನ್ನ ಬಯಸ್ತಾ ಇದ್ದೀರಿ? ಎಲ್ಲ ಮನೆಗಳ ಮುಂದೆ ಒಂದೊಂದು ತಲೆ ಬಿದ್ದರೆ ದೊಡ್ಡದು.